ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ಹಾಫ್ ಲೋಡೆಡ್ ಸ್ಟಿಚ್ಚಲ್ಲಿ ಟೈಪ್ 2 ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ನಾವು ನೆಕ್ಗೆ ಯೂಸ್ ಮಾಡ್ತೀವಿ. ಈ ಸ್ಟಿಚ್ನೇ ಈ ಕೊಂಬೆ ಥರ ಈ ಥರ ಡ್ರಾ ಮಾಡ್ಕೋಬೇಕು. ಇದನ್ನೇ ಸ್ಟಿಚ್ ಮಾಡೋಕ್ಕೆ ನಾವು ಹಾಫ್ ಲೋಡೆಡ್ ಸ್ಟಿಚ್ಚಲ್ಲಿ ಟೈಪ್ 2ನೇ ಯೂಸ್ ಮಾಡ್ತೀವಿ. ಇದರಲ್ಲಿ ಎಂಬೋಸ್ಡ್ ಫಿಲ್ಲಿಂಗು ಇದೆ. ಅದು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ನಾನು ಹೇಳ್ಕೊಡ್ತೀನಿ. ನೋಡಿ, ಬ್ಲೌಸ್ ಫುಲ್ ಈ ಥರ ಡ್ರಾ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಬೋದು. ಇವಾಗ ಕ್ಲಾತಲ್ಲಿ ನಾನು ಈ ಕೊಂಬೆನೇ ಡ್ರಾ ಮಾಡಿಕೊಂಡು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಸ್ಟಿಚ್ಚನ್ನೇ ಕಲ್ತ್ಕೊಳ್ಳೋಣ. ನೋಡಿ, ಈ ಥರ ಡ್ರಾ ಮಾಡಿದ್ದೀವಿ. ಇವಾಗ ನಾವು ಥ್ರೆಡ್ ತಗೊಂಡು ಮೇಲಕ್ಕೆ ತಗೊಬಂದು ಇಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕ್ಕೊಂಡು ನಾರ್ಮಲಾಗಿ ನಾವು ಚೈನ್ ಸ್ಟಿಚ್ ಹಾಕ್ತೀವಿಲ್ಲ, ಆ ಚೈನ್ ಸ್ಟಿಚ್ಚಲ್ಲಿ ಈ ಲೈನ್ ಫುಲ್ಲು ನಾವು ಫಿಲ್ ಮಾಡಬೇಕು. ಓನ್ಲಿ ಚೈನ್ ಸ್ಟಿಚ್ನೇ ಹಾಕ್ಕೊಂಬರಬೇಕು. ಈ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ನಾವು ಇದನ್ನೇ ಫಿಲ್ ಮಾಡ್ಕೊಂಡು ಬರೋಣ. ಇದಕ್ಕೆ ಎಂಬೋಸ್ಡ್ ಫಿಲ್ಲಿಂಗ್ ಅಂದರೆ ನಾವು ಪೈಪಿಂಗ್ ಮಾಡ್ತೀವಿಲ್ಲ, ಒಂದು ಬ್ಲೌಸ್ಗೆ ಪೈಪಿಂಗ್ ಮಾಡೋಕ್ಕೆ ಒಂದು ನಾಟ್ ಥರ ಬರುತ್ತಿಲ್ಲ, ಅದನ್ನೇ ಗ್ಲೂ ಹಾಕಿ ಇಲ್ಲಿ ಸ್ಟಿಕ್ ಮಾಡಿಕೊಂಡು ಈ ಕೊಂಬೆ ಹೇಗೆ ಡ್ರಾ ಮಾಡಿದ್ದೀವೋ ಇದ್ರ ಮೇಲೇ ಸ್ಟಿಕ್ ಮಾಡಿಕೊಂಡು ಅದ್ರ ಮೇಲೇನೂ ನೀವು ಫಿಲ್ ಮಾಡ್ಕೊಂಬರ್ಬೋದು. ಆ ಥರ ವೀಡಿಯೋಸ್ ನಾನು ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ತೀನಿ. ಬೇಸಿಕ್ ಲೆವೆಲಲ್ಲಿ ಹಾಫ್ ಲೋಡೆಡ್ ಸ್ಟಿಚ್ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಚೈನ್ ಸ್ಟಿಚ್ಚು ಫಿಲ್ ಮಾಡಿಬಿಟ್ಟು ಇವಾಗ ನಾವು ಹಾಫ್ ಲೋಡೆಡ್ ಸ್ಟಿಚ್ ಹೇಗೆ ಮಾಡೋದು ಅನ್ನೋದು ಕ್ಲಿಯರಾಗಿ ನೋಡೋಣ. ನೋಡಿ, ನಿಧಾನಕ್ಕೆ ಹೇಳ್ತೀನಿ. ಇಲ್ಲಿ ಫಿನಿಶ್ ಆಗಿದೆ. ಸ್ವಲ್ಪ ಮೇಲಕ್ಕೆ ಒಂದು ಚೈನ್ ಹಾಕಿ ಅದಕ್ಕೆ ಒಂದು ಲಾಕ್ ಹಾಕಿ ಮತ್ತೆ ಕೆಳಗಡೆ ಬರಬೇಕು. ಈ ಚೈನ್ ಅನ್ನೋದು ಮಿಡ್ಡಲ್ಲಿ ಬರಬೇಕು. ಮತ್ತೆ ಒಂದು ಲಾಕು, ಮತ್ತೆ ಮೇಲಕ್ಕೆ ಹೋಗಿ ಒಂದು ಚೈನು, ಒಂದು ಲಾಕು, ಅಗೈನ್ ಡೌನ್ ಒಂದು ಚೈನು, ಒಂದು ಲಾಕು. ಈ ಮಿಡ್ಡಲ್ಲಿ ನಾವು ಇವಾಗ ಹಾಕಿದ್ದೀವಿಲ್ಲ, ಈ ಚೈನು ಸ್ಟಿಚ್ ಬರುತ್ತೆ. ಅದನ್ನೇ ಫಿಲ್ ಮಾಡ್ಕೊಂಡು ಬರಬೇಕು. ಈ ಥರ ನೋಡಿದ್ದೀರಾ? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನನ್ನ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನೀಡಿಲು, ಹ್ಯಾಂಡು, ಥ್ರೆಡ್ಡು ಹೇಗೆ ಮೂವ್ ಆಗ್ತಾ ಇದೆ ಅನ್ನೋದು ನೋಡಿದ್ರೇ ಸಾಕು, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾರಾದರೂ ನಮ್ಮ ವೀಡಿಯೋಸ್ನೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಾನು ಮತ್ತೆ ಒಂದು ಸತಿ ಕ್ಲಿಯರಾಗಿ ಹೇಳ್ತೀನಿ. ಫಸ್ಟು ಒಂದು ಲಾಕ್ ಹಾಕ್ಕೊಂಡು ಕ್ರಾಸಾಗೆ ತಗೋಬೇಕು. ನೋಡಿ, ಈ ಥರ ಕ್ರಾಸಾಗೆ ತಗೊಂಡು ಅಲ್ಲಿ ಒಂದು ಲಾಕ್ ಹಾಕ್ಕೊಂಡು ಮತ್ತೆ ಡೌನಿಗೆ ಬರಬೇಕು. ನೋಡಿದ್ದೀರಾ? ಈ ಥರ ಮತ್ತೆ ಇಲ್ಲಿ ಒಂದು ಲಾಕ್ ಹಾಕ್ಕೊಂಡು ಮತ್ತೆ ಆ ಕಡೆ ಹೋಗಬೇಕು. ಲಾಕ್ ಹಾಕಿದ್ದೀವಿ. ಎಗೈನ್ ಅಪ್ಪಕ್ಕೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಒಂದು ಲಾಕ್ ಹಾಕಿ ಎಗೈನ್ ಡೌನಿಗೆ ಈ ಚೈನ್ ಸ್ಟಿಚ್ ಹಾಕಿದ್ದೀವಿಲ್ಲ, ಅದಕ್ಕೆ ಚೈನ್ ಸ್ಟಿಚ್ ಮಿಡ್ಡಲ್ಲಿ ಇಟ್ಕೊಂಡು ಒಂದು ಸತಿ ಈ ಕಡೆ ಒಂದು ಸತಿ ಆ ಕಡೆ ಈ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕು. ಕ್ರಾಸ್ ಸ್ಟೆಪ್ಸ್ ತಗೊಂಡು ನೀವು ಸ್ಟಿಚ್ ಮಾಡಿದರೆ ನಿಮಗೆ ನೀಟಾಗಿ ಬರುತ್ತೆ. ಈ ಕರ್ವ್ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ನೀವು ನಿಧಾನಕ್ಕೆ ನಾನು ಹೇಳಿದ್ದೀನಿ ನೋಡಿ. ಈ ಕರ್ವ್ ಹತ್ರ ತುಂಬ ಜನಕ್ಕೆ ಪ್ರಾಬ್ಲಮ್ ಬರುತ್ತೆ. ಚಿಕ್ಕ ಚಿಕ್ಕ ಸ್ಮಾಲ್ ಲಾಕನ್ನು ತಗೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. ನೋಡಿದ್ದೀರಾ? ಈ ಥರ ಇವಾಗ ನಿಮಗೆ ನೀಟಾಗಿ ಬಂದುಬಿಡುತ್ತೆ. ಈ ಕರ್ವ್ ಬಂದರೆ ಸಾಕು, ರಿಮೈನಿಂಗ್ ಎಲ್ಲ ನೀವು ಈಸಿಯಾಗಿ ಸ್ಟಿಚ್ ಮಾಡ್ತೀರಾ. ಈ ಕರ್ವಲ್ಲಿ ನಾನು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ನಿಧಾನಕ್ಕೆ ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಈ ಸ್ಟಿಚ್ ಫುಲ್ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ವೀಡಿಯೋಸ್ ನೋಡಿಕೊಂಡೇ ನೀವು ಮನೇಲೇ ಕೂತ್ಕೊಂಡೆ ಆರಿ ವರ್ಕ್ನೇ ಕಲ್ತ್ಕೋಬೋದು. ಇದಕ್ಕೇನು ಎಜುಕೇಷನ್ ಬೇಕಾಗಿಲ್ಲ, ಏಜ್ ಲಿಮಿಟ್ ಏನೂ ಬೇಕಾಗಿಲ್ಲ. ಸಿಂಪಲಾಗಿ ಮನೇಲೇ ಕೂತ್ಕೊಂಡು ಈಸಿಯಾಗಿ ಕಲ್ತ್ಕೋಬೋದು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್, ಪಿನ್ ಟು ಪಿನ್ ಎಲ್ಲ ವೀಡಿಯೋಸು ನಾನು ಕ್ಲಿಯರಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಯಾರಾದರೂ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ವಾಟ್ಸಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ನೋಡಿದ್ದೀರಾ? ಈ ಥರ ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗೆ ಬಂದ್ಬಿಡುತ್ತೆ. ಇದರಲ್ಲಿ ಏನೂ ಕಷ್ಟ ಇಲ್ಲ. ನಾವು ನಾರ್ಮಲಾಗೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಹ್ಯಾಂಡ್ ವರ್ಕ್ ಅಂದ್ರೇ 1000 ರೂಪೀಸ್ಗೆ ಕಮ್ಮಿ ಬ್ಲೌಸು ಯಾರೂ ವರ್ಕ್ ಮಾಡಿ ಕೊಡಲ್ಲ. ಈ ಥರ ನೀವು ಇಷ್ಟ ಆಗಿರೋ ಸ್ಟಿಚಸ್ನೇ ಕಲ್ತ್ಕೊಂಡು ಮನೇಲೇ ಕೂತ್ಕೊಂಡು ನಿಧಾನಕ್ಕೆ ನೀವೇ ಹಾಕ್ಕೊಂಡ್ರೇನು ನಿಮಗೆ 1000 ರೂಪೀಸ್ ಸೇವ್ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಕಲ್ತ್ಕೋಬೋದು. ನಮ್ಮ ನಾಲೆಡ್ಜು ಬೇರೆಯವ್ರಿಗೆ ಯೂಸ್ ಆಗಬೇಕು ಅಂತಲೇ ನಾನು ಈ ಥರ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಈ ಥರ ಸಿಂಪಲಾಗಿ ಈಸಿಯಾಗಿ ಕಲ್ತ್ಕೋಬೋದು. ಇದಕ್ಕೆ ನೀವು
ಔಟ್ಲೈನು ಆ ಕಡೆ ಈ ಕಡೆ ಬೀಡ್ಸು ಕೊಡ್ಬೋದು, ಇಲ್ಲ ಸ್ಟೋನ್ ಚೈನೂ ನೀವು ಸ್ಟಿಕ್ ಮಾಡ್ಬೋದು, ಇಲ್ಲ ಸ್ಟಿಚ್ ಮಾಡ್ಬೋದು. ಸ್ಟೋನ್ ಚೈನ್ ಯಾವಾಗ್ಲೂ ಸ್ಟಿಚ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಗ್ಲೂ ಹಾಕಿ ಸ್ಟಿಕ್ ಮಾಡಿದರೆ ಅದು ಒಂದೊಂದು ಸತಿ ಓಪನ್ ಆಗಿಬಿಡುತ್ತೆ, ಆವಾಗ ನಿಮಗೆ ಚೆನ್ನಾಗಿರಲ್ಲ. ಗ್ಲೂ ಹಾಕಿದ್ರಿಂದ ಆಮೇಲೆ ನೀವು ಸ್ಟಿಚ್ ಮಾಡಬೇಕಂದ್ರೆ ಅದು ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ಟೋನ್ ಚೈನ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನಮ್ಮ ವೀಡಿಯೋಸು ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ, ನೋಡಿ. ಈ ಥರ ಸಿಂಪಲಾಗಿ ಫಿಲ್ ಮಾಡ್ಕೊಂಡು ಬರ್ಬೋದು. ನೋಡಿದ್ದೀರಾ, ಈ ಥರ ಆಲ್ಮೋಸ್ಟ್ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ಚೈನ್ನೇ ನಾವು ಫಿಲ್ ಮಾಡ್ಕೊಂಡು ಬರಬೇಕು. ಫಿಲ್ ಅಂದರೆ ಚೈನ್ ಅನ್ನೋದು ಎಲ್ಲಿನೂ ಕಾಣಬಾರ್ದು, ಆ ಥರ ನೀವು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ನಮ್ಮ ವೀಡಿಯೋಸ್ ನೋಡಿಕೊಂಡೆ ವರ್ಕಿಂಗ್ ವುಮೆನ್ಸು, ಸ್ಟೂಡೆಂಟ್ಸು ಅಲ್ಲ ಆದರೆ ಹೌಸ್ ವೈಫ್ಸು ಯಾರಾದ್ರೂ ಕಲ್ತ್ಕೋಬೋದು. ನೀವು ಈಸಿಯಾಗಿ ನಿಮ್ಮ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ ಥರ ನಾನು ವೀಡಿಯೋಸ್ನೇ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋರಿಗೆ ಸ್ವಲ್ಪ ಶೇರ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಿಲ್ಲ, ನಿಮಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ. ಇಲ್ಲಿ ನೋಡಿದ್ದೀರಾ, ಇಲ್ಲಿ ಈ ಥರ ಫಿನಿಶ್ ಮಾಡಿಬಿಟ್ಟು ನಾವು ಫಿಲ್ ಮಾಡ್ಕೊಂಬಂದು ಇಲ್ಲಿ ಫಿನಿಶ್ ಮಾಡಿಬಿಟ್ಟು ಹೆಂಡ್ ನಾಟ್ ಅನ್ನೋದು ಹಾಕಬೇಕಾಗುತ್ತೆ. ಹೆಂಡ್ ನಾಟು ಆರಿ ವರ್ಕಲ್ಲಿ ತುಂಬ ಇಂಪಾರ್ಟೆಂಟು. ನೀವು ಎಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೇನು ಹೆಂಡ್ ನಾಟು ಸರಿಯಿಲ್ಲ ಅಂದರೆ ಹೋಲ್ ಡಿಸೈನೇ ಸ್ಪಾಯ್ಲ್ ಆಗುತ್ತೆ. ಅಷ್ಟು ಸ್ಟ್ರಾಂಗಾಗೆ ಹಾಕಬೇಕು ನೀವು ಹೆಂಡ್ ನಾಟು. ನೆಕ್ಸ್ಟ್ ನಿಮಗೆ ಅದು ಓಪನ್ ಆಗಬಾರ್ದು, ಆ ಥರ ಹಾಕಿ ಫುಲ್ ಫಿನಿಶ್ ಆದಮೇಲೆ ಈ ಥರ ಇದೆ. ನಮ್ಮ ಚಾನಲ್ನೇ ಇಷ್ಟೊತ್ತು ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ಸ್ವಲ್ಪ ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.